ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬರೀ ಒಂದು 90,000 ಬಜೆಟಲ್ಲಿ ಯಾರಾದರೂ ಹುಂಡೈ ಒಂದು ಅಸೆಂಟ್ ಗಾಡಿ ಚೆನ್ನಾಗಿರೋ ಗಾಡಿ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟಾರು ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಅಸೆಂಟ್ ಗಾಡಿ ಹುಡುಕ್ತಿದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ಫೇಸ್ಬುಕ್ ಕಡೆದು ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ರಿಸೀವ್ ಮಾಡೋದಿಲ್ಲ. ಈ ನೀವು ಗಾಡಿ ಏನಾದರೂ ಸೇಲಿಗಿತ್ತಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವೀಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಅದು ಹುಂಡೈ ಅಸೆಂಟ್ 2003 ಮಾಡಲು ಪೆಟ್ರೋಲ್ ಇಂಜಿನ್. ಓಕೆ, ಹುಂಡೈ ಅಸೆಂಟ್ 2003 ಪೆಟ್ರೋಲ್ ಇಂಜಿನ್ ಗಾಡಿ. ಹೌದು ಸರ್. ಓಕೆ, ಓನರ್ ಎಷ್ಟು ಜನ ಸರ್? ಓನರು 4ನೇ ಓನರ್ ಆಗಿದೆ ಸರ್. ಈಗ ತಗೊಳ್ಳೋರು 5ನೇ ಓನರ್ ಆಗ್ತಾರೆ. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ 1 ಚಿಲ್ಲರೆ ಹೊಡೈತೆ ಸರ್. 1 ಲಕ್ಷ ಚಿಲ್ಲರೆ ಹೊಡಿದ್ಯಾ? ಹೌದು. ಓಕೆ, ಟೈರ್ ಎಲ್ಲ ಹಂಗಿದೆ ಸರ್ ಗಾಡೀಲಿ? ಸರ್ 4 ಬ್ರ್ಯಾಂಡ್ ನ್ಯೂ ಟೈರು. ಹಾಂ. ಸ್ಟೆಪ್ನಿ 70% ಇದೆ. ಓಕೆ. ಗಾಡಿ ಫುಲ್ ಕಂಡೀಷನಲ್ಲಿದೆ. ಹಾಂ. ಇನ್ನು ಈಗ 1,000 ಕಿಲೋಮೀಟರ್ ಓಡ್ತಿದ್ದೀನಿ. ಇಂಜಿನ್ ಆಯಿಲ್ ಶೆಲ್ಲಲ್ಲೇ ಚೇಂಜ್ ಮಾಡ್ತಿರೋದು. ಹಾಂ. ಮತ್ತೆ ಕೂಲೆಂಟ್ ಆಯಿಲ್ ಅಷ್ಟೇ, ರೇಡಿಯೇಟರಲ್ಲಿ ಕೂದಲು ಎಲ್ಲ ತೆಗೆಸಿ ಹೊಸ ಕೂಲೆಂಟ್ ಆಯಿಲು. ಗಾಡಿನಲ್ಲಿ ಊಫರ್ ಇದೆ. ಮತ್ತೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಇದೆ, ರಿವರ್ಸ್ ಗೇರ್ ಕ್ಯಾಮ್ರಾ ಇದೆ. ಗುಡ್ ಕಂಡೀಷನ್ ಇದೆ ಗಾಡಿ. ಓಕೆ, ಅವರೆಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಆಗಿದೆ ಸರ್ ಅದು? ಸರ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲೇ ಇರೋದು, ರೀಪೇಂಟ್ ಯಾವುದೂ ಆಗಿಲ್ಲ. ರೀಪೇಂಟ್ ಅಂದ್ರೆ ಸ್ವಲ್ಪ ಮೇಲೆ ಟಾಪು ಇದಾಗಿತ್ತು ಅಂತ ಅವಾಗ ಪೇಂಟ್ ಮಾಡ್ತಿದ್ದೆ, ಟಚಪ್ ಪೇಂಟ್ ಮಾಡ್ತಿದ್ದೆ. ಬಟ್ ಇವಾಗ ಏನಿಲ್ಲ, ಹೆಂಗಿದೆ ಹಂಗೆ. ಇಂಜಿನ್ ಏನು ಸಮಸ್ಯೆ ಇಲ್ಲ ಹಂಗಾರೆ? ಇಂಜಿನಲ್ಲಿ ಏನು ಸಮಸ್ಯೆ ಇಲ್ಲ ಸರ್, ಗುಡ್ ಕಂಡೀಷನ್. ಅದೆಲ್ಲ ಪ್ಲಗ್ ಗಾಡಿಗಳು ಸರ್, ಪ್ಲಗ್ ಬರೋದು. ಡೀಸೆಲ್ ಆಗಿರೋ ಟರ್ಬೋ ಇದಾಗ್ತಿತ್ತು, ಇದು ಪ್ಲಗ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವ? ಎಲ್ಲ ಓಕೆ ಇದೆ. ಇನ್ಶೂರೆನ್ಸ್ ಒಂದು ಕಟ್ಕೊಡ್ತೀನಿ ಬೇಕಿತ್ತು ನಾನೇನೆ. ಎಫ್ಸಿ 28 ತನಕ ಇದೆ, ಎಂಡಿಂಗು 29 ತನಕ ಇದೆ. ಓಕೆ, ಒಳಗಡೆ ಸೀಟ್ ಎಲ್ಲ ಓಕೆ ಇದಾವಲ್ಲ ಸರ್? ಎಲ್ಲ ಸೀಟ್ ಎಲ್ಲ ಓಕೆ ಇದೆ ಸರ್, ಸೂಪರ್ ಆಗಿದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹೌದು, ನನ್ನ ಕಡೆನೇ ಇದೆ, ನಾನೇ ಓನರು. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಇದು? ತುಮಕೂರು ಸರ್. ತುಮಕೂರು ಸಿಟಿನಾ? ಹೌದು, ಸಿಟಿ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ 90,000 ಹೇಳ್ತೀನಿ. ಹಾಂ. ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ ಸರ್. ಓಕೆ, ಬರೀ 90,000 ಹೇಳ್ತಿದ್ರೆ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ? ಹೌದು, ಆಗುತ್ತೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಸರ್? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಸರಿ ಸರ್, ಓಕೆ.